ಜೆಎಂ ಕೊರ್ಬು ನೇತೃತ್ವದ ರೈತರ ವಂತಿಕೆ ಹಣದಿಂದ ಮುರುಮ್ ರಸ್ತೆ ನಿರ್ಮಾಣ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದ ರೈತರ ಹೊಲಗಳಿಗೆ ಮುರುಮ್ ರಸ್ತೆ ನಿರ್ಮಾಣಕ್ಕೆ ಅಡಿಗಲ್ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸೆಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿದರು. ರಸ್ತೆ ನಿರ್ಮಾಣದ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಶ್ರೀಮಾನ್ಯ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ನೆರವೇರಿಸಿ ಮಾತನಾಡಿದ ಅವರು, ಜೆಎಂ ಕೊರ್ಬು ಅವರು ನೇರ ನುಡಿ ಮತ್ತು ಕಲ್ಮಶವಿಲ್ಲದ ವ್ಯಕ್ತಿ. ನಿವೃತ್ತಿ ಜೀವನದಲ್ಲಿ ರೈತರಿಗಾಗಿ ದುಡಿಯುತ್ತಿದ್ದಾರೆ. ಇಂದು ಈ ಕಾರ್ಯಕ್ರಮಕ್ಕೆ ಶಾಸಕರು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಎಂಬುದು ನಿಮಗೆಲ್ಲ ತಿಳಿದಿರುವ ವಿಚಾರವೇ ಎಂದು ಮಾತನಾಡಿದರು. ಪ್ರಾಸ್ತಾವಿಕ ನುಡಿಯಲ್ಲಿ ಜೆಎಂ ಕೊರ್ಬು ಅವರು ಮಾತನಾಡಿ, ಶಾಸಕರ ಬಗ್ಗೆ ನನಗೆ ಅಪಾರ ಗೌರವವಿದೆ. ಆದರೆ 6 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡದೆ ಅವರಿಗೋಸ್ಕರ ಕಾದಿದ್ದೇವೆ. ಆದರೂ ಕೂಡ ಇಂದು ಈ ಕಾರ್ಯಕ್ರಮಕ್ಕೆ ಶಾಸಕರು ಬರದೇ ಇರುವುದು ನನಗೆ ತುಂಬಾ ನೋವು ಉಂಟು ಮಾಡಿದೆ ಎಂದು ಶಾಸಕರ ಮೇಲೆ ಜೆಎಂ ಕೊರ್ಬು ಅವರು ಬೇಸರ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಶಾಳ ಗ್ರಾಮಸ್ಥರು, ರೈತ ಮುಖಂಡರು, ರೈತ ಮಹಿಳೆಯರು, ಅನೇಕ ರಾಜಕೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲ, ರೈತರು ಹೌದು, ಅಷ್ಟೇ ಅಲ್ಲ ಒಬ್ಬ ಮಾಜಿ ಸರ್ಕಾರಿ ನೌಕರಿ ಹೌದು. ನಿಜವಾಗಿ ಕೂಡ ಬಹಳ ಒಳ್ಳೆ ಕೆಲಸವನ್ನು ಮಾಡ್ಯಾರ. ಅವ್ರು ಇವತ್ತಿನ ದಿವಸ ಏನು ಬರ್ತಾರೆ, ಯಾರಾದ್ರೂ ಬಂದ್ರೆ ಬೇಗ ದಾನ ಮಾಡುವಂತ ವ್ಯಕ್ತಿಗಳು. ಬಹಳ ಒಳ್ಳೆ ವಿಚಾರಗಳನ್ನು ಅವರು ಯಾವತ್ತೂ ಕೂಡ ಯಾರಾದ್ರೂ ಅವ್ರ ಮನೆಗೆ ಬಂದ್ರೆ ಯಾರೀಗ ಖಾಲಿ ಕಳಿಸಿಲ್ಲ. ಅವರಲ್ಲಿ ತಂದೆ ತಾಯಿ ಹಾಕಿಕೊಟ್ಟಿರುವಂತ ದಾರಿ ಇದೆ. ನಿಜವಾಗಿ ಕೂಡ ಅವ್ರು ಯಾವತ್ತೂ ಕೂಡ ಹೇಳ್ತಾರೆ, ಒಳಿತು ಮಾಡೋ ಮನಸ್ಸ ನೀ ಒಳಿತು ಮಾಡು ನೀರು 3 ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ. ಒಳಿತು ಮಾಡೋ ಮನಸ್ಸನ್ನು ಮಾತನ್ನು ಇಟ್ಟುಕೊಂಡು ಅವ್ರ ಜೀವನವನ್ನು ಮಾಡ್ತಾ ಇದ್ರೆ ಇವತ್ತು ಅವ್ರ ರಾಜಕಾರಣ ಆಗದೆ ರೈತರಾಗಿ ಸುಮಾರು 43 ಎಕರೆ ದ್ರಾಕ್ಷಿಯನ್ನು ಮಾಡ್ಯಾರಲ್ಲ, ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ಬೇಕು. ಯಾಕಂದ್ರೆ ಸಾಮಾನ್ಯ ಅಲ್ಲ ದ್ರಾಕ್ಷಿ ಮಾಡೋದು, ಅದು ಒಂಥರ ಟಿವಿ ಪೇಷಂಟ್ ಇದ್ದಂಗೆ ಮೆಲ್ಲ 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 ಅದಕ್ಕೆ ಔಷಧ ಹೊಡಿಬೇಕು. ಇವತ್ತು ಈ ರೀತಿ ಇದು ಇವತ್ತಿನ ದಿವಸ ಏನಾದ್ರೂ ಸಮಸ್ಯೆ ಅಂದ್ರೆ ರಾತ್ರಿ ಸಾಯಂಕಾಲ ಹೊಡಿಬೇಕು, ಸಾಯಂಕಾಲ ರೋಗ ಬರ್ತಂದ್ರೆ ಮುಂಜಾನೆ ಹೊಡಿಬೇಕು. ನಿಜವಾಗಿ ಕೂಡ ಇವರು ರೈತರಾಗಿ ಏನ್ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ರಾಜಕಾರಣ ಮಾಡ್ತಾರೆ. ಇವತ್ತಿನ ದಿವಸ ಜನರಿಗೆ ಸಹಾಯ ಕೂಡ ಮಾಡ್ತಾರೆ. ಎಲ್ಲಾ ವಿಚಾರಗಳನ್ನ ಇವತ್ತಿನ ದಿವಸ ಅವರಲ್ಲಿ ಯಾಕೆ ಬಂದವತ್ತಂದ್ರೆ ಅವ್ರ ತಂದೆ ತಾಯಿಗಳು ಬಹಳ ಒಳ್ಳೆಯವರಿದ್ರು. ಅವ್ರು ಯಾವತ್ತೂ ಕೂಡ ಆಧ್ಯಾತ್ಮಿಕ ಜೀವಿಗಳು. ಅವರು ಏನ್ ಮಗನಿಗೆ ಏನ್ ಹೇಳಿರ್ತಂದ್ರೆ, ತಮ್ಮ ನೀ ಏನೇ ಮಾಡಾದ್ರ ಬಡ ಜನರಿಗೆ ಯಾವತ್ತೂ ಕೂಡ ಸಹಾಯ ಮಾಡೋದು ಬಿಡಬೇಡ ಎಂಬ ಮಾತನ್ನ ಅವ್ರ ತಂದೆ ತಾಯಿ ಹೇಳ್ಯಾರ. ಅದ್ರ ಸಲುವಾಗಿ ಸಾಹೇಬರು ಯಾವತ್ತೂ ಕೂಡ ಒಳ್ಳೆ ಕೆಲಸವನ್ನು ಅವ್ರು ಮಾಡುತ್ತಿರೋದು ನಮಗೆ ಬಹಳ ಖುಷಿಯಾಗಿದೆ. ನಿಜವಾಗಿ ಕೂಡ ನೇರ ನುಡಿ ವ್ಯಕ್ತಿತ್ವ. ಅವರು ಏನ್ ತ್ರಾಸಿದ್ರು ಮುಂದೆ ಹೇಳ್ಬಿಡ್ತಾರ, ಎಷ್ಟೇ ತ್ರಾಸಿದ್ರು ಮುಂದೆ ಹೇಳ್ಬಿಡ್ತಾರೆ. ಹಿಂದ್ ಮಾತಾಡುವಂತ ವ್ಯಕ್ತಿಗಳಲ್ಲ. ಏನೇ ಇದ್ರು ಕೂಡ ತಮ್ಮ ಕೈಲಿ ತಪ್ಪಾದ್ರೂ ಕೂಡ ಅವ್ರು ಕರೆದು ಕ್ಷಮೆಯನ್ನು ಕೋರುವಂತ ಕೀರ್ತಿ ಕೂಡ ಯಾರಿಗೆ ಸಲ್ತದ, ಜೆಎಂ ಕೊರ್ಬು ಸಾಹೇಬ್ ಸಲ್ತದ. ಯಾರಿಗೆ ಕೂಡ ಬೈದ್ರು ಕೂಡ ಮನಸ್ಸಿಗೆ ನೋವಾಯ್ತಪ್ಪ, ಅವ್ರಿಗೆ ಮನಸ್ಸಿಗೆ ನೋವಾಯ್ತಂದ್ರು ಕೂಡ ಮತ್ತವನಿಗೆ ಕರೆದು ನೋಡಪ್ಪ ನನ್ನ ಕಡೆ ತಪ್ಪಾಗಿದೆ ತಿಳ್ಕೊಬೇಡ, ಶಿಟ್ನಾಗ ಅಂದೇನ ಅಂತ ಹೇಳುವಂತ ವ್ಯಕ್ತಿತ್ವ ನಮ್ ಜೆಎಂ ಕೊರ್ಬು ಸಾಹೇಬ್ರದ. ಅವ್ರು ಬಹಳ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಯಾವುದೇ ಕಲ್ಮಶ ಇರಲಾರದೆ ಹೇಳದಂತೆ ಮಾಡುವಂತ ಸುಮಾರು 30 ವರ್ಷ ಒಳಗ ರಾಜಕೀಯದಲ್ಲಿ ಬಂದಂತ ಮಹಾನ್ ವ್ಯಕ್ತಿಯಾದಂತ ಮಾಜಿ ಮಂತ್ರಿಗಳಾದಂತ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬ್ರೆ, ನಮ್ಮ MLA ನಮ್ಮ ಶಾಸಕರು ನನ್ನಂತ ಪ್ರೀತಿ ಮಾಡುವಂತ ಯಾರೂ ಇಲ್ಲ. ಆದ್ರೂ ಸಹಿತ ಇವತ್ತು ಯಾಕೆ ಈ ತರ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಆ ಭಗವಾನ ಚೌಡೇಶ್ವರಿಗೆ ಮಾತ್ರ ಗೊತ್ತಿದೆ. ಇವತ್ತಿನ ದಿವಸ 6 ತಿಂಗಳಿಂದ ಸತತವಾಗಿ ರಾಮಣ್ಣ ಅವರಿದ್ದಾರೆ, ಇವತ್ತು ಮಲ್ಲು ಅವರಿದ್ದಾರೆ, ಅನೇಕ ರೈತರ ಮುಖಂಡರನ್ನು ಕರ್ಕೊಂಡ್ಬಿಟ್ಟು ನಾನು ಹೋಗಿ ಕೇಳ್ಕೊಂಡಿದ್ದೀನಿ. ಅವ್ರಿಗೆ ಅವೇನು ಮಾಡ್ತಾ ಅಂತ ಹೇಳ್ತಾ ಇಲ್ಲ, ನನಗೆ ನೋವಾಗ್ತಾ ಇದೆ. ನನ್ನ ಶಾಸಕರಿಂದ ಪೂಜೆ ಆಗಬೇಕಾಗಿದೆ ಅಂತ ನಾನು ಈ ರೋಡನ್ನ ಯಾಕೆ ಬರಲಿಲ್ಲ ಅಂತ ತಿಳಿಲಿಲ್ಲ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ, ಸರ್ಕಾರಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ರೈತರ ಮುಖಾಂತರ ರೋಡ್ ಮಾಡಿಸ್ತೀನಿ, ರೈತರಿಗೆ ಒಂದಿಗೆಯಿಂದ ರೋಡ್ ಮಾಡಿಸ್ತೀನಿ. ನೀವು ನಮ್ಮ ಅಲ್ಲಿ ಬಂದ ನಿಮ್ಮ ಪಾದಗಳ ನಿಮ್ದಾಗ್ಲಿ, ಮಾದಿಗೆ ಗುತ್ತೇದಾರ್ ಸಾಹೇಬರಾಗ್ಲಿ, ನಮ್ಮ ಶಿವಾಚಾರ್ಯ ನಡೆದಾಡು ದೇವರ ಪಾದಗಳ ಸ್ಪರ್ಶ ಮಾಡಿ ಹೋಗುವಂತ ನಾನು ಕೇಳ್ತಾ ಇದ್ದೀನಿ. ಆದ್ರೂ ಸಹಿತ ತಾವು ಯಾಕೆ ಮೀಸೆ ಮಾಡ್ತೀರಿ ನನಗೆ ಅರ್ಥ ಆಗ್ತಾ ಇದೆ. ನಾನೇನು ತಪ್ಪು ಮಾಡಿದೀನಿ? ಬರಕ್ ಹೇಳಿ ಸಾಹೇಬ್ರಿಗೆ ಅಂತ. ಆದ್ರೂ ಇಲ್ಲಿ ಅವ್ರು 108 ಕೆಲಸಗಳು, ಇದಕ್ಕಿಂತ ಮುಖ್ಯವಾದ ಕೆಲಸಗಳು ಇರ್ಬೋದು, ಅದು ಅಟೆಂಡ್ ಮಾಡ್ಯಾರ. ಮಾಡಿ ಇನ್ನು ಮುಂದಿನ ದಿನಮಾನದಲ್ಲಿ ಈ ತರ ಆಗಲಾರದಂತ ವ್ಯವಸ್ಥೆ ನೋಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಅವ್ರಿಗೆ ಕಳ್ಕೊಳ್ಳಿ ವಿನಂತಿಯಿಂದ ನಾವು ಕೇಳ್ಕೊಳ್ತೀವಿ. ಬಂಧುಗಳೇ, ನಾವು ನೀವೆಲ್ಲ ಸೇರ್ಕೊಂಡು ಇವತ್ತು ಪೂಜೆ ಮಾಡಿದೆವು. ಆ ರೋಡ್ ಮಾಡೋಣ, ಯಾವುದೇ ತೊಂದರೆ ಇಲ್ಲಾರ್ದಂಗ ಆ ರೋಡ್ ಪೂರ್ಣಗೊಳಿಸೋಣ. ಬಟ್ ಇಷ್ಟೇ, ನಮ್ಮಲ್ಲಿ ಯಾವುದು ಏನೂ ಇಲ್ಲಾರದೆ ಕಲ್ಪನೆ ಕಟ್ಕೊಂಡು ಅವ್ರು ಹಂಗ ಇವ್ರು ಹಿಂಗ ಅಂತ ಬಾಸ್ಕೋಬೇಡ ದಯವಿಟ್ಟು.
ಇದು ನಮ್ಮ ಸರ್ಕಾರ, ನಮ್ಮ MLA, ನಮ್ಮ ಮಾಲಿಕ ಸಾಹೇಬರು, ಇದು ನಮ್ಮ ತಾಲೂಕ, ನಮ್ಮ ಕೆಲಸ. ನೀವು ನಮ್ಮವರು, ಯಾವುದೂ ಮೀನಮೇಷಿಲ್ಲದಾಗ ನಾವು ಕೆಲಸ ಮಾಡೋಣ. ಇರ್ತದೆ ಒಂದೊಂದು ಸಂದರ್ಭದಲ್ಲಿ ಏನೋ ಕಷ್ಟ ಸುಖ ಇರ್ತವೆ, ಅದಕ್ಕೆ ಅವಾಯ್ಡ್ ಮಾಡ್ತಿರ್ತಾರೆ. ಆದ್ರೆ MLA ಅವರು ನಾ ಎಂದೂ ಪಟ್ಟಿ ಮಾಡಿ ತೋರಿಸಲ್ಲ. ಅಂತ ಮುತ್ಸದ್ದಿ ರಾಜಕಾರಣಿ, ಅಂತ ಒಳ್ಳೆ ಮನುಷ್ಯ, ಎಂದೂ ನನಗಿಲ್ಲ ಅಂದಿಲ್ಲ ಅವರು. ಆದ್ರೂ ಯಾಕೆ ತಪ್ಪಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಿಸ್ ಫೈರ್ ಹೊಡಿತಾ ಇದೆ ನನಗೆ ತಿಳಿತಾ ಇಲ್ಲ. ಅದು ನನಗೆ ಬಹಳ ಖೇದವಾದಂತ ಸಂಗತಿ ಇದೆ. ದಯವಿಟ್ಟು ಮುಂದಿನ ದಿನಮಾನದಲ್ಲಿ ನಮ್ಮ ಶಾಸಕರು ನಮ್ಮ ಮಾಷಾಳ ಗ್ರಾಮದ ಬಗ್ಗೆ ಇನ್ನೂ ಹೆಚ್ಚು ಒತ್ತು ಕೊಡಲಿ, ಲಕ್ಷ್ಯ ಕೊಡಲಿ. ಇದ್ರ ಜೊತೆಜೊತೆವಾಗಿ ಮಾಲಿಕ ಸಾಹೇಬರ ಜೊತೆ ನಮ್ಮ ಪಕ್ಷದಾಗಿದ್ದಾರೆ, ಅವರು ಬೇರೆ ಇಲ್ಲಿ ಅಲ್ಲ. ನಮ್ಮ ಮಾಲಿಕ ಸಾಹೇಬರು ಮತ್ತು ಎಮ್ಮಪ್ಪಳ್ಳಿ ಸಾಹೇಬರು ಸೇರಿಕೊಂಡು ಒಂದು ನಿಯಮ, ರೈತರ ನಿಯಮ ತಗೊಂಡು ಸಿದ್ದರಾಮಯ್ಯ ಸಾಹೇಬ್ ಹತ್ರ, DK ಶಿವಕುಮಾರ್ ಹತ್ರ ಕರೆದುಕೊಂಡು ಹೋಗಿ ಈ ನಮ್ಮ ಭಾಗದ ನೀರಾವರಿಗೆ ಅಟ್ಲೀಸ್ಟ್ ಒಂದು ಎಸ್ಟಿಮೇಟ್, ಒಂದು ಏನು ಕಾಂಟ್ರಾಕ್ಟ್ ಕೇಳಿದಿರಾ, ಯಾವ್ದಾರು ವರ್ಗಾವಣೆ ಕೇಳಿದಿರಾ? ದಯವಿಟ್ಟು ಬಹಳ ನೋವಾಗ್ತದೆ. ನಾವು ಬಹಳ ಕಳಕಳಿಂದ ಕೇಳ್ಕೊಂಡಿನಿ. ಶಿವಪುತ್ರ ಚಿದಿಗಿ ಅವನಿಗೆ ಶಿವದುರ್ಗವ್ರಿಗೂ ಹೇಳಿನಿ, ಒಂದು DDP ತಯಾರು ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಬಜೆಟ್ ಬರೀ 1 ಕೋಟಿ ಕೊಡಲ್ಲ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು 10-20 ವರ್ಷಕ್ಕಾದ್ರೂ ಇಲ್ಲಿ ನೀರಾವರಿ ಆಗಲಿ ಅನ್ನೋದು ನನ್ನ ಬಯಕೆ ಇದೆ. ಅದನ್ನು ನೆರವೇರಿಸಿದೆ ಅಂತ ನಾನು ಈ ಎಲ್ಲರ ಜನರ ಪರವಾಗಿ, ರೈತರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದು ತಳವಾದ ಸಹಿತ ಬಂದು ಒಂದು ರೋಡ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಕ್ಕೆ, ಶಂಕುಸ್ಥಾಪನೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಅದರಲ್ಲಿ ಬರ್ತಕ್ಕಂಥ ಸಾಹಿತ್ಯ ಅದನ್ನು ಸ್ವಲ್ಪ ನಾವು ಮೇಲೆ ಕಾಯ್ತಾರೆ ಸಾಕು. ರೈತರಿಂದಲೇ ಮಾತ್ರ ಈ ಜಗತ್ತಿದೆ. ಅನ್ನ ಹಾಕ್ತಕ್ಕಂಥ ಯಜಮಾನರು. ಈ ದೇಶದ 4 ಆಧಾರ ಸ್ತಂಭಗಳಿವೆ. ನಮ್ಮೆಲ್ಲರಿಗೂ ಗೊತ್ತಿ, ನಮ್ಮ ಸುದ್ದಿ ಮಾಧ್ಯಮದವರು ಹೇಳ್ತಿದ್ವಿ 4 ಬಹಳ ಮಹತ್ವದ ಆಧಾರ ಸ್ತಂಭ. ಆಧಾರ ಸ್ತಂಭ ಗಟ್ಟಿದ್ರೆ ಭಾರತ ದೇಶ ಗಟ್ಟಿ ಇರ್ತದೆ. ಮೊದಲನೇ ಆಧಾರ ಸ್ತಂಭ ಯಾವುದಂದ್ರೆ ಅನ್ನ ಹಾಕ್ತಕ್ಕಂಥ ಯಜಮಾನರು, ರೈತರು. ರೈತರು ದೇಶದ ಮೊದಲನೇ ಆಧಾರ ಸ್ತಂಭ ಅವರು. ಯಾಕಂದ್ರೆ ನಿಸರ್ಗ ಜೊತೆಗೆ ಹೋರಾಟವನ್ನು ಮಾಡಿ ಬೆವರು ಸುರಿದು ಅನ್ನ ಹಾಕ್ತಕ್ಕಂಥ ಯಜಮಾನಗಳಿಂದ ಅವರು ಮೊದಲನೇ ಆಧಾರ ಸ್ತಂಭ. ಇನ್ನು ಎರಡನೇ ನಮ್ಮ ಮಹತ್ವದ ಆಧಾರ ಸ್ತಂಭ ಯಾರಪ್ಪ ಅಂದ್ರೆ ನಮ್ಮ ಸೈನಿಕರು. ಗಡಿಯಲ್ಲಿರ್ತಕ್ಕಂಥ ಬೇರೆ ವೈರಿಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡದಾಗಿ ತಮ್ಮ ಪ್ರಾಣವನ್ನು ಒತ್ತಿಟ್ಟು ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು ಎರಡನೇ ಆಧಾರ ಸ್ತಂಭ. ಮೂರನೇ ಆಧಾರ ಸ್ತಂಭ ಅಂದ್ರೆ ನಮ್ಮ ಪೂಜ್ಯ ಗುರುಗಳು ಮತ್ತು ಶಿಕ್ಷಕರು. ಯಾಕಂದ್ರೆ ಗುರುಗಳು ಶಿಕ್ಷಕರು ಒಂದೇ ಇದರಲ್ಲಿ ಬರೋದ್ರಿಂದ ನಾನು ಒಂದು ಆಧಾರ ಸ್ತಂಭ ಹೇಳ್ತೀನಿ ಅವರಿಬ್ಬರಿಗೆ. ಇವರು ಪ್ರವಚನ ಮುಖಾಂತರ ಜ್ಞಾನದಾಸೋಹ ಕೊಟ್ಟರೆ, ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಈ ಒಂದು ದೇಶದ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಡೋದ್ರಿಂದ ಅವರು ಮೂರನೇ ಆಧಾರ ಸ್ತಂಭ. ಇನ್ನು 4ನೇ ಆಧಾರ ಸ್ತಂಭ ಹೇಳ್ಬೇಕಾದ್ರೆ ನಂಗೆ ಭಾಳ ನಾಚಿಕೆ ಆಗ್ತದೆ. 4ನೇ ಆಧಾರ ಸ್ತಂಭ ಅಂದ್ರೆ ಯಾರು? ನಾವು ರಾಜಕಾರಣವರು. ಇದು ಅಷ್ಟು ಗಟ್ಟಿಯಲ್ಲಿ ಇದು ಬಹಳ ಕ್ರ್ಯಾಕ್ ಇಲ್ಲದೆ. ಎಲ್ಲಿ ನೋಡಿದ್ರೆ ಭ್ರಷ್ಟಾಚಾರ, ನಾನಾ ರೀತಿಯ ಗೊಂದಲದಲ್ಲಿ ಇವತ್ತು. ಯಾವ ರಾಜಕಾರಣಿಗೆ ನೈತಿಕತೆ ಇತ್ತು, ಇವತ್ತು ರಾಜಕಾರಣಗಳು ಬಂದ್ರೆ ಜನ ಸರಿ ಇಲ್ಲತ್ತಾರ. ಈ ರೀತಿಯ ವಾತಾವರಣ, ಒಳ್ಳೆಯವರು ಹರ, ಎಲ್ಲರೂ ಕೆಟ್ಟರು ತಿಳಲ್ಲ, ಅಂದ್ರೆ ಮೆಜಾರಿಟಿ ಜನ ಈ ರೀತಿಯ ರಾಜಕಾರಣಗಳ ದೇಶ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅಲ್ಲಿ ಭ್ರಷ್ಟಾಚಾರಗಳು ಬಹಳ ಆಗೋದ್ರಿಂದ ಈ ದೇಶ ಅಷ್ಟೊಂದು ಸ್ಥಿರವಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇವತ್ತು ನೋಡಿ, ಇವತ್ತು ನಮ್ಮ ಕೊರಗು ಅವರು ಒಂದು ಸಂಕಲ್ಪ ಮಾಡಿದ್ರು, ನಮ್ಮ ರೈತರ 5 ಜನರಿಗೆ ವಂತಿಕೆಯನ್ನು ಕೂಡಿಸಿ ಇವತ್ತು ಹಣ ಸಂಗ್ರಹಣೆ ಮಾಡಿ ರೋಡ್ ಮಾಡಬೇಕು. ಏನಪ್ಪ ಅದು ಭಾಳ ಇಲ್ಲ, 2.5 ಕಿಲೋಮೀಟರ್ 2.5 ಕಿಲೋಮೀಟರ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಹಿಂದುಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಣ್ಣಿನ ಬಜೆಟ್ ಅಲ್ಲಿ ಘೋಷಣೆ ಮಾಡಿದರು. ಏನು ಘೋಷಣೆ ಮಾಡಿದರೆ? ರೈತರಿಗೆ ತೊಂದರೆ ಆಗಬಾರ್ದು, ರೈತ ಸುಖವಾಗಿರ್ಬೇಕು, ಈ ರೈತ ಬೆನ್ನೆಲುಬು, ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಯಜಮಾನನ ಜಮೀನುಗಳಿಗೆ ಹೋಗೋ ರಸ್ತೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಬಜೆಟ್ ಅಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಯಾರು ರೈತರಿಗೆ ಜಮೀನಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಬಜೆಟ್ ಅಲ್ಲಿ 12 ಲಕ್ಷ ರೂಪಾಯಿ ಹಣ ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ಕೊರಗೂರು ಇಂಥ ಒಂದು ಸಂಕಲ್ಪ ಮಾಡಿಕೊಂಡಾಗ ನಮ್ಮ ಶಾಸಕರಾದ MI ಪಾಟೀಲ್ ಅದು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ನಂಗೆ ಗೊತ್ತಿಲ್ಲ. ಯಾಕೆ ಅವ್ರು ಬರೋರಿದ್ರು, ಬರ್ಲಾರ್ದ ಮಾಡೋ ಜನ ಹರ ಅಲ್ಲಿ ಯಾರ ನಿಮಗೂ ಗೊತ್ತ, ನಾವು ಹೇಳಬೇಕಾಗಿಲ್ಲ. ಆದ್ರೆ ಅಲ್ಲಿ ಬಂದು 12 ಲಕ್ಷ ಏನು ದೊಡ್ಡದಲ್ಲ ನನಗೆ ಅನಿಸ್ತದೆ. ಅದು ಭಾಳ 20 ಲಕ್ಷ ರೂಪಾಯಿ ಒಂದು ಪಕ್ಕ ಮುರುಮ್ ರೋಡ್ ಆಗ್ತದ. ಮತ್ತೆ ಎಲ್ಲಿ ನೀರು ಹೋಗ್ತಾವ ಅಲ್ಲಿ
ಚೆಕ್ ಡ್ಯಾಮ್ ಮುಖಾಂತರ ನೀರು ಸಾಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಫೂಲ್ ಮಾಡ್ಲಿಕ್ಕೆ ಹೋಗ್ಬೇಡ, ದಯವಿಟ್ಟು ಬರವು. ಫೂಲ್ಗಿಲ್ ಮಾಡಿದ್ರೆ ಅದು ಹಾಗೆ ಆಗ್ತದೆ. ಅದ್ರ ಬಗ್ಗೆ ನವನೇ ಬೇಡ. ಮತ್ತು ನಾನು ಕೂಡ ಸಹಕಾರ ಕೊಡ್ತೀನಿ, ಮತ್ತು ಸಿದ್ದರಾಮಯ್ಯರು ಕೂಡ ಹೇಳಿ ರೊಕ್ಕ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮತ್ತು ನಮ್ಮ ಮಾತಾಡಕ್ಕಂಥ ಸಂದರ್ಭದಲ್ಲಿ ಮಾಷಾಳ ಮುಖಂಡರು ಕೂಡ ಹೇಳಿದ್ರು, ಇಲ್ರಿ ಆ ರೋಡಿಗೆ ತಂದ್ರೆ ಮಾಷಾತನ ಒಯ್ದು ಕೊಡ್ರಿ ಅಂತ ಹೇಳಿದ್ರು. ಮಾಷಾತನ ಕೂಡ ಕೆಲಸ MLA ಮಾಡ್ಕೊಬೇಕು ನೀವು, ಯಾಕಂದ್ರೆ ನಾವು MLA ಇಲ್ಲ. ಮಾಷಾತನ ಒಯ್ಬೇಕಾದ್ರೆ ಮುರುಮ್ ರೋಡ್ ನಡೆಯಲ್ಲ. ನಮ್ಮ ಇಲ್ಲಿ ಯಾರೋ ನಮ್ಮ ಪ್ಯಾಟಿ ನಮ್ಮ ರೈತ ಮುಖಂಡರು ಶಿವು ಅಲ್ಲಿ CC ರೋಡ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೀರು ಭಾಳ ಬರ್ತಾವೆ ಪಾಂದ್ಯಾಗ. ಬಾಬಾ ಸಾಹೇಬ್ ಅವರು ಹೊಲಗಳು ಅಲ್ಲ ನೋಡಿದ್ದು. ಅಲ್ಲಿ CC ರೋಡ್ ಮಾಡಿದಾಗ ಮಾತ್ರ ಹೊಲ ಅದು ರೋಡ್ ಉಳಿತದೆ. ಅದಕ್ಕೆ ಬಜೆಟ್ 50 ಲಕ್ಷ 1 ಕೋಟಿನೂ ಹೋಗ್ಬೋದು. ಆದರೆ ಸಿದ್ದರಾಮಯ್ಯ ಪರಿಸ್ಥಿತಿ ಭಾಳ ಗಂಭೀರ, ಎಲ್ಲರಿಗೂ ಗೊತ್ತು. ಗ್ಯಾರಂಟಿ ಒಂದು ಕೊಟ್ಟಿದ್ದೇವೆ ನಾವು. ಗ್ಯಾರಂಟಿ ಕೊಡೋದ್ರಿಂದ ಸಿದ್ದರಾಮಯ್ಯನ ಬಳಿ ಬಜೆಟ್ ತಂದು ನಾನು ಕೊರ್ಗು ತಂದು ಹಾಕಂತ ಶಕ್ತಿ ಅದ. ಆದ್ರೆ ಸ್ಪೆಷಲ್ ಬಜೆಟ್ ತರಬೇಕಾದ್ರೆ ಸಿದ್ದರಾಮಯ್ಯ ಬಳಿ ತರೋಕ್ಕಾಗಲ್ಲ. ಇಲ್ಲೇ ಹೋದ ಕಲ್ಯಾಣ ಕರ್ನಾಟಕ ಇದೆ. ಕಲ್ಯಾಣ ಕರ್ನಾಟಕ ನಮ್ಮ ಭಾಗದಾಗ ಒಂದು ಕಲ್ಪವೃಕ್ಷ ಕಾಮಧೇನು ಹೊರತಂದಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೋರಾಟ, ಆರ್ಟಿಕಲ್ 371 ಹಿನ್ನೆಲೆಯಲ್ಲಿ ಇಂಥ ಒಂದು ಶಕ್ತಿ ಬಂದಿದೆ. ಇವತ್ತು 5,000 ಕೋಟಿ ಹಣ ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಹಣ ಮೀಸಲಿಟ್ಟು ಇಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಶ್ರೀನಿವಾಸ ಸಿದ್ದರಾಮಯ್ಯವರು. ಆ ಹಣ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಶಾಸಕರಿಗೆ ಮಾತ್ರ ಇದು ವರಪ್ರಸಾದ ಇದೆ. ಮತ್ತು ಬಿಜಾಪುರ ಆ ಕಡೆ ಹೋಗಿ ಅವ್ರಿಗೆ ಪಾಪ ಅವ್ರಿಗೆ ಶಕ್ತಿ ಇಲ್ಲ, ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಇಲ್ಲೇ ನಮ್ಮ ND MLA ವಸಂತ ರೋಡ್ದಲ್ಲಿ ಹೋಗಿ ನೀವು ಭಾಳ ಪುಣ್ಯ ಮಾಡಿ ಸರ್, ನಮ್ಗೆ ರೊಕ್ಕ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಮ್ ಪಾಟೀಲ್ ನಾನು ಕೂಡ ಹೇಳ್ತೀನಿ, ನೀವು ಕೂಡ ಕೊರ್ಬೋರು ಹೇಳಿ, ಸಿದ್ದೇಸ್ವಾಮಿ ಎಲ್ಲರೂ ಯಾರ್ಯಾರು ಸಂದಿದ್ದವ್ರು ಹೇಳೋಣ. ಎಲ್ಲರೂ ಹೇಳಿ ಪ್ರಯತ್ನ ಮಾಡಿ ಅಲ್ಲಿಂದ ಕೂಡ ರಸ್ತೆ ಪಕ್ಕ ಮಾಡ್ತಕ್ಕಂಥದ್ದೇ ನಾವು ನಿಮ್ಮ ಜೊತೆಗೆ ಪ್ರಯತ್ನ ಮಾಡ್ತೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಒಂದು ಕಾರ್ಯಕ್ರಮ ಅಪ್ಪವರು ಕೂಡ ಹೋಗಬೇಕಾಗಿದೆ. ನಾವು ಇನ್ನೂ ಮದುವೆಗಳವ, ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಿದೆ. ಏನು ಒಂದು ಮಾತು ಹೇಳಬೇಕಾದ್ರೆ, ಜಗತ್ತನ್ನು ಬದಲಾಯಿಸಲು ಹೊರಟವು ಸಂಕಟ ಇತ್ತು. ಅಂಥ ಸಂದರ್ಭದಲ್ಲಿ ನಾವು JDS ಬಂದು ಸೋಲು ಅನುಭವಿಸ್ಬೇಕಾಯ್ತು. ಇನ್ನು BJP ಕತ್ತಿ ನಿಮ್ಗೆ ಗೊತ್ತು. ನಮ್ಮಲ್ಲೇ ಜಗಳ ಆಗಿ ನಾವು ಸೋತಿದ್ದೆವು. ಯಾಕಂದ್ರೆ ನಮ್ಮಲ್ಲಿ ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ, ಮತ್ತಿನ್ ನಿಂತರು ಓಟ್ ಹಾಕ್ತಾರೆ ಅಲ್ಪಸಂಖ್ಯಾತರು, ಮಾಲಿಕೆ ಗುಪ್ತರು ಹಾಕಲ್ಲ. ಮತ್ತಿನ್ ನಿಂತರು BJP ಅಲ್ಲ, ಮಾಲಿಕೆ ಗುಪ್ತರು ನಿಂತರು BJP. ಈ ರೀತಿಯ ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಲ್ಪಸಂಖ್ಯಾತರು ಓಟ್ ಹಾಕದೇ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಇದ್ದೀರಿ, ನಾವು ಸೋಲು ಅನುಭವಿಸಬೇಕಾಯ್ತು. ಮತ್ತು ನಮ್ಮ ತಮ್ಮ ಕಾರವಾರ ಕೊಟ್ಟಿದ್ದು ಅವನು ಮೋಸ ಮಾಡಿದ್ರಿಂದ ಸೋತಿದೆ. ಈ ಮಾತು ಯಾಕೆ ಹೇಳ್ತಾರೆ ಅಂದರೆ, ಈ ಒಂದು ಇಲ್ಲಾದರೆ 8, 6, 3, 9 ಬಾರಿ ಶಾಸಕರಾಗ್ತಾ ಇದ್ದಾರೆ. ನನ್ನನ್ನು ತಪ್ಪಿನಿಂದ ಇದೊಂದು ಆಗಿದೆ. ಆದರೆ 6 ಬಾರಿ ನೀವು ಶಾಸಕ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಒಂದು ಕಪ್ಪು ಚುಕ್ಕೆ ನನಗೆ ಬಳ್ಳ ಮಾಡಿ ತೋರಿಸೋಂಥ ಕೆಲಸ ನಾನು ಮಾಡಿಲ್ಲ. ಒಂದು ಭಾಳ ಪ್ರಾಮಾಣಿಕತೆಯಿಂದ ಈ ಭಾಗದಲ್ಲಿ ಕೊರಗೋರು ಹೇಳ್ದಂಗೆ ನೀರಾವರಿ ಮಾಡಿದ್ದೀವಿ. ಎಲ್ಲ 3 ನದಿಗಳು ನಮ್ಮ ಪ್ರಮುಖ ನದಿಗಳು, ಭೀಮಾ ಮತ್ತು ನಮ್ಮ ಅಮರ್ಜ ಮತ್ತು ಗೋರಿ ನದಿ. ಈ 3 ನದಿಗಳು ಬಿಟ್ಟರೆ ಕೆರೆಗಳು ಬರೀ 3 ನಮ್ಮ ತಾಲೂಕಿನಲ್ಲಿ. ಕೆರೆಗಳು ಆಗ್ತಕ್ಕಂಥ ಪ್ರದೇಶ ನಮ್ದಲ್ಲ, ಸಮತೋಲನವಾದಂಥ ಪ್ರದೇಶ ಇದೆ ನಮ್ಮ ರೈತರು. ಇಲ್ಲಿ ನೀರಾವರಿ ಆಗಬೇಕಾದ್ರೆ ಈ ಹಳ್ಳಿಗೆನೇ ಹೋಗ್ಬೇಕು. ಹೀಗಾಗಿ ನಾವು ಗೋರಿಗೆ 4 ಬ್ಯಾರೇಜ್ ಕಂಪ್ರೀಸ್ ಮಾಡಿಸಿದ್ದೀನಿ ನನ್ನ ಟೈಮ್ನಲ್ಲಿ. ಅಮರ್ಜಾಗೆ 14 ಬ್ಯಾರೇಜ್ ಕಂಪ್ರೀಸ್ ಮಾಡಿಸಿದ್ದೀನಿ. ಅಮರ್ಜ ನದಿಗೆ ಕೋವನೂರಿನಿಂದ ಪ್ರಾರಂಭ ಆದರೆ ಸಂಗಮವರೆಗೆ, ದೇವರಗಣಪುರ ಸಂಗಮವರೆಗೆ 14 ಬ್ಯಾರೇಜ್ ಕಂಪ್ರೀಸ್ಗಳು ಮಾಡಿದ್ದೀನಿ. ಈ ಭೀಮಾ ನದಿಗೆ 9 ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳಿವೆ. ಸುಮಾರು 26 ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳು ಆಗಿದ್ರಿಂದ ಇವತ್ತು ನಮ್ಮ ಅಂತರ್ಜಲ ಹೆಚ್ಚಾಗಿದೆ. ಸುಮಾರು 106 ಕಿಲೋಮೀಟರ್ ನೀರು ಇಳಿಸಿದ್ರಿಂದ ಇವತ್ತು ಕಾರ್ಖಾನೆಗಳು ಬಂದವ. ಕಾರ್ಖಾನೆಗಳು ಬಂದರೆ ಜಗತ್ತು ಶಾಂತಿ ಹುಡ್ಕೋಕ್ಕಾಗಲ್ಲ. ನಮ್ಮಲ್ಲಿ ಸಮಾಧಾನ ಇದ್ದಾಗ ಮಾತ್ರ ನಾವು ಶಾಂತಿ ಹುಡ್ಕೊಳ್ಳೋಕೆ ಸಾಧ್ಯ. ಹೀಗಾಗಿ ಮಹಾತ್ಮ ಗಾಂಧಿಯವರು ಶಾಂತಿಯುತದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತಾರೆ. ಇದೇ ಅವರು ಈಗ ಕಂಪನಿಯಾಗ ಯುದ್ಧ ಮಾಡಿದ್ರೆ ನಮ್ಮ ಭಾರತ ಯಾವ ಪರಿಸ್ಥಿತಿ ಇರ್ತೀವಿ ಇದು ನಾವು ತಿಳ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ಅಫಜಲ್ಪುರ ತಾಲೂಕ ಇವತ್ತೇನು ಹೇಳಿದ್ರು ನೀರಾವರಿ ಆಗ್ಬೇಕಂತ ಹೇಳಿದ್ರಿ ಭಾಗದಲ್ಲಿ. ನಾವು ಈಗಾಗಲೇ ನಾವು ಸಿದ್ದರಾಮಯ್ಯನ ಕೈಲೇನೆ ಬದುಕಿನಿಂದ ನಿಮ್ಮ ಎಲ್ಲ ಬೋರಿಗಳಿಗೆ ನೀರು ಹಾಕ್ತಕ್ಕಂಥ ಕಾರ್ಯಕ್ರಮ ಮಂಜೂರು ಮಾಡಿಕೊಟ್ಟಿದ್ದೀನಿ. 2013ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಚಿನ್ನಕ ಬಣ ತಲೆ ಕಡಿಮೆಯಾದಿಲ್ಲ. ಹಾಗೆ ಒಳ್ಳೆಯ ಗುಣದಿಂದ ಗುಣವಿರೋ ವ್ಯಕ್ತಿಗೆ ಕಷ್ಟ ಬಂದಾಗ ಅವರ ಗೌರವ ಕೂಗುವುದಿಲ್ಲ. ಕಷ್ಟ ಬಂದರೂ ಅವ್ರ ಗೌರವ ಕೂಗಲ್ಲ. ಈಗ ನಾವು ಇಬ್ಬರು ಅದರ ಭಾಗಿದ್ದೀವಿ. ನನಗೂ ಕಷ್ಟದ, ಅವ್ರಿಗೂ ಕಷ್ಟದ. ಅವ್ರು ರಿಟೈರ್ಡ್ ಆಗ್ಯಾರ, ರೈತರಾಗ್ಯಾರ, ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯದ. ನಮ್ಮದು ಮನೆ ಹೊಡೆದು ನಾನು ಕಷ್ಟದಾಗಿದ್ದೀನಿ. ಆದರೂ ನಮಗೆ ನಮ್ಮ ನ್ಯಾಯ, ನಮ್ಮ ನಿಷ್ಠೆಗೆ
ಆ ಪರಮಾತ್ಮ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ನಂಬಿಕೆ ನೆಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಏನು ತಾವೆಲ್ಲ ಬಂದಿದ್ದೀರಿ, ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಕಾರಣದಿಂದ ಎಲ್ಲ ರೈತರಿಗೆ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಆ ಜಗತ್ತಿಗೆ ಬದಲಾಯಿಸ್ತೀನಿ ಅಂತ ಹೊರಟವ್ರು ಹೋಗ್ತಾರೆ. ಇವತ್ತು ಟ್ರಂಪ್ ಏನು ನಡೆದ ಕೆಲಸ ಇವತ್ತು ಟ್ರಂಪ್ ನೋಡಿ ಇಡೀ ವಿಶ್ವನೇ ಗೆಲ್ಬೇಕನ್ನಂತ ದುರಾಸೆ. ಹಿಂದೆ ಅಲೆಕ್ಸಾಂಡರ್ ಕೂಡ ಇದೇ ರೀತಿ ವಿಶ್ವ ಗೆದ್ದರು. ವಿಶ್ವ ಗೆದ್ದು ಅವನಿಗೆ ಒಂದು ಮಹಾರೋಗ ಬಂತು, ಕುಷ್ಠರೋಗ ಬಂತು. ಕುಷ್ಠರೋಗ ಬಂದಾಗ ಬದುಕಬೇಕೆಂಬ ಆಸೆ, ವಜ್ರ ಬಂಗಾರ ರೊಕ್ಕ ಸಕ್ಕಾಪಟ್ಟಿ ಹಣ ಇದ್ದರೂ ಕೂಡ ಅವನ ಆರೋಗ್ಯ ಸುಧಾರಣೆ, ನನ್ನೆಲ್ಲ ಹಣ ತೋರಿ ಬಂಗಾರ ತೋರಿ ನನಗೆ ಉಳಿಸ್ರಿ ಅಂತ ಎಲ್ಲ ಪ್ರಯತ್ನ ಮಾಡಿದ್ರು ಉಳಿಸೋಕ್ಕಾಗಿಲ್ಲ. ನನಗೆ ಗೊತ್ತಾಯ್ತು ನಾನು ಸಾಯೋದು ಗ್ಯಾರಂಟಿ ಅಂತ. ಅವಾಗ ಅಲೆಕ್ಸಾಂಡರ್ ಹೇಳ್ದ, ಸಾಯೋದಂತೂ ಗ್ಯಾರಂಟಿ ಅಪ್ಪ, ನಾನು ಹೂಳಾಡಿ 2 ಕೈ ಮೇಳ ಮಾಡಿ ಊರಿಗೆ ಅಂತ. ಯಾಕಂದ್ರೆ ಅವ್ನು ಸಂದೇಶ ಕೊಟ್ಟ, ಬರಾಗ ನಾ ಏನೂ ತಂದಿಲ್ಲ, ಹೋಗೇನು ಏನೂ ತೊಗೊಳಲ್ಲ, ಖಾಲಿ ಆ ತಾಯ ಖಾಲಿ ಆ ಜನ, ಅದಕ್ಕೆ ನಾನು 2 ಕೈ ಮೇಳ ಮಾಡಿ ಹೋಗುವಂತ ಮಾತು ಸಂದೇಶ ಕೊಟ್ಟರು ಕೂಡ ಈ ಟ್ರಂಪ್ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಕಾಣ್ತ. ಇವತ್ತು ಸುಮ್ಮನೆ ಇಡೀ ವಿಶ್ವಕ್ಕೆ ಗೆಲ್ಬೇಕು, ಅವ್ರ ತೇಲ ಮೇಲೆ ಕಬ್ಜಾ ಮಾಡಬೇಕು, ಇಡೀ ರಾಷ್ಟ್ರಗಳು ನನ್ನ ಮುಖ್ಯಲ್ಲಿ ಇರ್ಬೇಕಂತ ಒಂದು ಕುತಂತ್ರದಿಂದ ಈ ರೀತಿಯ ಯುದ್ಧ ಆಗೋದ್ರಿಂದ ಎಷ್ಟು ದುಷ್ಪರಿಣಾಮ ಆಗ್ತಾ ಇದೆ. ನಮ್ಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ದಿನ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ದುಬಾರಿ ಆಗ್ತದೆ. ಅಶಾಂತಿನೇ ಇವತ್ತು ಎಲ್ಲಕ್ಕೆ ನೋಡಿದ್ರೆ ಕಾಣ್ತಕ್ಕಂಥ ವಾತಾವರಣ ಕಾಣ್ತಾ ಇದೆ. ಅನೇಕ ನಮ್ಮ ಪೂಜ್ಯ ಗುರುಗಳು ಕೂಡ ಹಿಂದೆ ಹೇಳಿದ್ದಾರೆ, ವಾಂಗ ಹೇಳಿದ್ದಾರೆ, ನಮ್ಮ ಸ್ವಾಮೀಜಿಗಳು ಬ್ರಹ್ಮಾನಂದ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ನನಗೆ ಅನಿಸ್ತಾ ಇದೆ ಅವ್ರು ಹೇಳಿದ್ದು ಬಹಳ ಕರೆಕ್ಟ್ ಅನಿಸ್ಲತ್ತದ. ನಾ ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಮುಂಜಾನೆ ರೂಪಾಯಿ ಪಾಪ ಅಪ್ಪವರು ಗದಿಗೆ ಮೇಲೆ ಕೂತ ಲಿಂಗ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೈಯಾಗಿ ಲಿಂಗ ಹಿಡಿದು ಏನ್ ಕೇಳ್ತಾರ ಅವರು, ನಾ ಈ ಲಿಂಗ ಹಿಡಿದೀನಿ ಮನೆಯಿಂದ. ಇಡೀ ವಿಶ್ವ 800 ಕೋಟಿ ಜನ ಅದರಪ್ಪ, ಇಡೀ ವಿಶ್ವನೇ 800 ಕೋಟಿ ಜನರಲ್ಲಿ ನನಗೆ ಅನಿಸ್ತಾ 2035ರಿಂದ 40 ಒಳಗೆ. ಯಾಕಂದ್ರೆ ಎಲ್ಲರಿಗೂ ವಯಸ್ಸಾದವರು ಈಗ ಜಲ್ದಿ ಏನೇನು ಚಂದ ಊಟ ಗೀಟ ಮಾಡಿದ್ರಿ. 35-40 ವರ್ಷ ಒಳಗೆ 800ರಲ್ಲಿ 600 ಕೋಟಿ ಜನ ಖಾಲಿ ಆಗ್ತಾ ಹೋಗ್ತಾರೆ. ಒಂದು 200 ಕೋಟಿ ಮಾತ್ರ ಉಳಿತಾರ. ಅವರು ಹೋಗ್ತಕ್ಕಂಥ ಪರಿಸ್ಥಿತಿ ಆಗ ಈಗಾಗಲೇ ಕಲ್ಕಿ ಭಗವಾನ್ ಹುಟ್ಟ ಬ್ರಹ್ಮಾಂಡ ಗುರುಗಳು ಹೇಳ್ತಾರೆ. ಮತ್ತೆ ಪೇಪರ್ದಲ್ಲಿ ಇವ್ರು ಯಾವ ಭವಿಷ್ಯ ಹೇಳತ್ತ ಅಂತ ಹೇಳಿ ಬ್ರಹ್ಮಾಂಡ ಗುರುಗಳು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಏಕಕಾಲ ಜ್ಞಾನಿಗಳು ಹೇಳಿದಂತ, ವಾಂಗ ಅವ್ರು ಹೇಳಿದಂತ ಇವೆಲ್ಲ ಅವರ ಭವಿಷ್ಯದಲ್ಲಿ, ಯಾಕೆ ಇದು ಆಗಲಾತ್ತದ್ರಿಂದ ನಾನು ಕೂಡ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಹೀಗಾಗಿ ಅಪ್ಪವ್ರನ್ನ ದಿನ ಪೂಜೆ ಮಾಡೋದು ಏನು ಕೇಳ್ತೀನಿ ಅಂದ್ರೆ, ದೇವರೇ ನನಗೆ ಶಕ್ತಿ ಕೊಡು, ನಮ್ಮ ಮತ್ತೆ MLA ಆಗಬೇಕು ಹೇಳಲ್ಲ. ದೇವರಿಗೆ ಜಲ್ದಿ ಜಗತ್ ಪ್ರಳಯ ಆಗಬೇಕು, ಪಾಪ ಮುಗಿಬೇಕು, ಇದೇ ಕೇಳ್ತಾ ಇದ್ದೀನಿ ನಾವು ನಿಜವಾಗಿ. ಯಾಕಂದ್ರೆ ಇಲ್ಲಿ ನೋಡ್ತೇವೆ, ಎಲ್ಲಿ ವಿಶ್ವಾಸ ಉಳಿದಿಲ್ಲ, ಹಿರಿಯರನ್ನಂತ ಗೌರವ ಉಳಿದಿಲ್ಲ. ಸಣ್ಣ ಹುಡುಗರುಗಳು ಇವತ್ತು ತಂದೆ ತಾಯಿಗಳಿಗೆ ಬಾಡಿಗೆ ಮನೆಗೆ ಇಟ್ಟಾರೆ. ಅವ್ರ ಕಷ್ಟ ಶರೀರ ಯಾಕೆ ಇಳಿಸ್ಕೊಂಡೇನಂದ್ರೆ, ಏನ್ ನೋಡ್ತೇವೆ ಇಂಥ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ನೋಡ್ತೇವಲ್ಲ, ಮಕ್ಕಳು ತಂದೆ ತಾಯಿ ನೋಡಲ್ಲ. ಮುಂದೆ ನಮ್ಮ ಪರಿಸ್ಥಿತಿ ನಮ್ಗೆ ಬರಬಾರ್ದು. ವಯಸ್ಸಾದಾಗ ಮುದುಕಾಗೆ ಒಂದು ಮನುಷ್ಯ ಬಿಟ್ಟಿಗೆ ನೋಡ್ರು ನಮ್ಮ ಅಪ್ಪ ಅಂತ ನಮ್ಮ ಮಕ್ಕಳಿಂದ ಆಗಬಾರ್ದು. ಇರತ್ತನ ಎಲ್ಲಿಂದ ನಮ್ಗೆ ಜೀವ ಇದೆ ದೇಹದಲ್ಲಿ, ಅಲ್ಲಿವರೆಗೆ ಯಾರ್ದು ಹಂಗಿಲ್ಲದೆ ನಾವೇ ಸ್ವತಃ ಮೈ ತಕ್ಕೊಳ್ಳ ಬರ್ಬೇಕು, ಊಟ ಮಾಡಲು ಬರ್ತಕ್ಕಂಥ ಶರೀರ ಕಾಪಾಡಲಿಕ್ಕೆ ಶರೀರ ಕಾಪಾಡಿ ಹೊರತಾಗಿ ಆಯುಷ್ಯಲ್ಲ. ಇದು ಪ್ರತಿಯೊಬ್ಬರು ಆರೋಗ್ಯ, ನೀವು ಆರೋಗ್ಯ ಇದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಹಿಂಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸ್ಬೇಕಾಗ್ತದೆ. ಯಾಕಂದ್ರೆ ನಾನು ಉಪವಾಸನ ಹೋಗಿದ್ರಿಂದ ಸಿದ್ದೇಶ್ವರ ಭಾಳ ಟೆನ್ಷನ್ ಆಗಿದ್ದೆ. ನೀವು ಭಾಳ ಟೆನ್ಷನ್ ಕೊಟ್ಟಿರಿ ಅವಾಗ ನಮ್ಮ ತಮ್ಮ ಮುಂದೆ ಮಾಡಿ ಎಲ್ಲರೂ ಕೂಡಿ ಮನೆಯೇ ಹೊಡೆದಿತ್ರಿ. ಇವಾಗ ಆಮೇಲೆ ನಿಮ್ಗೆ ಗೊತ್ತಾಯ್ತು ಪಾಪ ಬಂದ್ರಿ. ಇಲ್ಲ ಅಂದ್ರೆ ನಿಮ್ಮಂತೂ ಭಾಳ ಬಂದಾರ. ಅವಾಗ ನನಗೆ ಭಾಳ ಮನಸ್ಸಿಗೆ ನೋವಾಯ್ತು. ಏನಪ್ಪ, ನಾನು ಮಕ್ಕಳಿಗೆ ದೂರಿಟ್ಟು ತಮ್ಮ ಕಳಿಸಿದ್ವಿ, ಈ ತಮ್ಮ ಹೆಂಗೆ ಮಾಡಲ್ಲ ಅಂತ ಭಾಳ ಮನಸ್ಸಿಗೆ ಆಯ್ತು. ಇವತ್ತು ನಾನು ನಿಜವಾಗಿ ಅಪ್ಪರೇ ನಮ್ಮ ಧ್ರುವ ಡಾಕ್ಟರ್ ಧನ್ಯವಾದ ಹೇಳ್ತೀನಿ. ನಮ್ಮ ಡಾಕ್ಟರ್ ಧ್ರುವ ಪಾಪ ಶೆಡ್ಯೂಲ್ ಕಾಸ್ಟ್ ಆದರೂ ಕೂಡ 5 ಸಲ ವಿಪಾಸನ ಕೇಂದ್ರಕ್ಕೆ ಹೋಗಿ ನಾನು 10 ದಿನ ಅಲ್ಲಿ ವಿಪಾಸನ ಕೇಂದ್ರದಾಗ ಉಪವಾಸ ಇರ್ಬೇಕು. ನಾವು ಉಪವಾಸ ಇರಬೇಕು, 10 ದಿನ ಮೌನ ಇರಬೇಕು. ಮೊಬೈಲ್ ಹೋದ್ರ ಮೇಲೆ ಕಸ್ಕೋತಾರೆ. 10 ದಿನ ಅಲ್ಲಿ ಧ್ಯಾನ ಮಾಡಬೇಕು. ಅದಕ್ಕೆ ಅಂಕಲ್ ನೀವು ಭಾಳ ಟೆನ್ಷನ್ದಾಗಿದ್ದೀರಿ, ಅಂಕಲ್ ಇಲ್ಲಿ ಹೋಗಮ್ಮ, ಅಂಕಲ್ ನಾನು ಸನ್ಯಾಸಿದ್ದೀನಿ ಅದಂತ ಬೈತೀವಿ. ಅದು ಇಟ್ಟು ಟೆನ್ಷನ್ ಆದಮೇಲೆ ನಿಜವಾಗಿ ಅಲ್ಲಿ ನಾವು ವಿಪಾಸನ ಹೋದ ಮೇಲೆ 10 ದಿನ ಅನುಭವ ಆಗಿದ ಹಿನ್ನೆಲೆಯಲ್ಲಿ 3 ದಿನ ನಂತರ ಸ್ವಲ್ಪ 10 ತಾಸು ನಾವು ಕೂತು ಧ್ಯಾನ ಮಾಡಲಿ. ಮೊಬೈಲಲ್ಲೇ ಹೋದ್ರೆ ಹ್ಯಾಂಡ್ಲರ್ ಮಾಡ್ತೀವಿ. ಹೆಂಡತಿ ಕೂಡ ಮಾತಿಲ್ಲ, ಯಾರು ಕೂಡ ಮಾತಿಲ್ಲ, ಅಲ್ಲಿ ಇದ್ದವ್ರು ಕೂಡ ಮಾತಿಲ್ಲ. ಯಾಕಂದ್ರೆ ಹಂಗಿದ್ರೆ ಆ ಶಕ್ತಿ ಬರ್ತದೆ.
ಹಿಂಗಾಗಿ ನಮ್ಮ 3ನೇ ದಿನ ಆದ್ಮೇಲೆ ನಾನು ನಮ್ಮ ದುರ್ವಾ ಡಾಕ್ಟ್ರಿಗೆ ಹೇಳಿದ್ರಿ ಅಪ್ಪ ಎಂತ ತಂದು ಕುಡಿಸಿದ ನಾನು ಓದ್ತೀನಿ ನಾನು ಇಲ್ಲ ಅಂಕಲ್ ಹಂಗೆ ಮಾಡ್ರಿ ಇನ್ನೂ 7 ದಿನ ಅದ ಇಲ್ಲಮ್ಮ ಆಗಲೇ ಏನು ದಿನ ಬರೋದು ಕೂಡೋದು 10 ತಾಸು ಬರೀ ಉಸಿರು ಹೆಂಗೆ ಓದ್ತದೆ ಬರ್ತದೆ ಅದೇ ನೋಡೋದು ಮತ್ತೊಂದು ಏನು ಮಂತ್ರು ಹೇಳಪ್ಲಿಲ್ಲರಪ್ಪ ಯಾವ ದೇವ್ರ ಮಂತ್ರ ಹೇಳಿದ್ರು ಅದಕ್ಕೆ ಬ್ಯಾಮಲ್ಲಿ ಧ್ಯಾನ ಬೇರೆ ಕಡೆ ಹೋಗ್ಬಾರ್ದು. ಅದಕ್ಕೆ ನಾನು ಅಲ್ಲಿ ಗುರುಗಳಿದ್ರು ಏನು ಸರ್ ನಿಮ್ಮ ಮೊದಲೇ ಬರ್ಸ್ಕೊಂಡಿದ್ದೀವಿ ಅವರು ಅವ್ರನ್ನ ಮೊದಲು ಬರ್ಸ್ಕೊತಾರೆ ಹೋದ್ರೆ ನೋಡಿ ಇಲ್ಲಿ ಬರ್ಲತ್ತೀರಿ ಭಾಳ ಕಠಿಣ ಅದ ವಾಪಸ್ ಹೋಗ್ಲಿದ್ರೆ ಇಲ್ಲಿ ಹೋಗ್ರಿ ಇಲ್ಲಾಂದ್ರೆ ಬರ್ಲಾರ್ದು ಮೊದಲೇ ಬರ್ಸ್ಕೊಂಡಿರಿ ಅದಕ್ಕೆ ನಾನು ಮಾಡಬೇಡಿ ದಯವಿಟ್ಟು ಇನ್ನೊಂದು 2 ದಿನ ನೋಡಿಕೆ ಅನುಭವ ಆದ್ಮೇಲೆ ನನಗೆ ಮಾತಾಡ್ರಿ ಅಂತ ಹೇಳೋದು. ನಿಜವಾಗಿ ಹೇಳ್ತೀರಪ್ಪ 4ನೇ ದಿನ ಅದು ಒಂದು ವಿಪಾಸನದ ಒಂದು ಶಕ್ತಿ ನಿಜವಾಗಿ ನಮ್ಮ ಮೈಯಲ್ಲಿ ಆ ರೀತಿ ಒಂದು ವಾತಾವರಣ ಬಂದಾಗ ನಾನು ಯಾಕಂದ್ರೆ ಧ್ರುವ ಕೂಡ ಮಾತಾಡ್ತಿದ್ದಿಲ್ಲ ಆದ್ರೆ ಅವನಿಗೆ ಕೈ ಮಾಡಿದೆ ಹಿಂಗೆ ಹೋಗ್ತಾರೆ ಇಲ್ಲ ಗಳಿಸಿದ್ಕೊಂದು ಇನ್ನೊಂದು ಕಮಾನ್ ಕೊಟ್ಟು ನೀವು ಭಾಳ ಗಳಿಸಿ ಅದನ್ನು ತೊಗೊಂಡು ಹೋಗ್ರಿ ಕೂಡ ಅಂತ ಅಂದ್ರೆ ನಾವು ಯಾವುದು ಕೊಡೋದು ಬೇಡ. ಒಯ್ಯೋದು ನಮ್ಮದೇ ಒಂದೇ ಕಮಾಂದಾಗ ಆ ಮನಿನೂ ಸರಿಯಾಗಿ ಆಗಿಲ್ಲ ಅಂದ್ರೆ ಒಳಗೆ ಹೋಗಿಲ್ಲ ಅಂದ್ರೆ ಸ್ವಾಮಿಗಳು ಹೇಳ್ತಾರೆ ಜರ ಜಲ್ದಿ ಮಾಡಿ ಅಂತಾರೆ. ಆದ್ರೆ ಹೆಣ್ಮಕ್ಳಿಗೆ ಪಾಪ ನಮ್ಮ ತಾಯಿಯಲ್ಲಿ ಕೂತಾರೆ ಅವ್ರಿಗೇನು ಗೊತ್ತು ಜೀವನೇ ಹೋಗಿರ್ತದೆ ಜೀವ ಹೋದಾಗ ಹಂಗೆ ಕಸ್ಬಿಸಿ ಮಾಡ್ಬಿಡಪ್ಪ ಅದಕ್ಕೆ ಅಂತಾರೆ. ಸ್ವಾಮಿಗೆ ಗೊತ್ತು ಸ್ವಾಮಿಗಳು ಗೊತ್ತಿವಿ ಹೆಣ್ಮಕ್ಳು ಮಾತು ಕೇಳಿದ್ರೆ ಮಣ್ಣಾಗಲ್ಲ ಜರ ಈ ಕಡೆ ಸೈಡ್ನ ಬಂದ್ರೆ ಪಕ್ಕನ ಹೋಗಿ ಹೋಗಿ ಮಗ ಭಾಳ ಕೂಡ್ತಾನೆ ಅಂತ ಹೇಳ್ತಾನೆ. ಅವಾಗ ನಾವು ಕರೆಕ್ಟ್ ಕುಣಿಯ ಕೂಡ್ತೇವೆ ನಾವು. ಇದು ಮನುಷ್ಯಂದ ಜನ್ಮ. ಅದಕ್ಕೆ ನಾವು ಹೇಳತ್ತಾರೆ ಏನು ಕೆಲಸ ಮಾಡ್ತೇವೆ ಅದು ಭಾಳ ಶಾಶ್ವತ ಆಗಿರೋದ್ರಿಂದ ಈ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ನೋಡ್ಕೊಳ್ಬೇಕು ಸುಮ್ಮನೆ ಹೇಳ್ತಾರೆ ನನ್ನ ಹೆಸರು ಉಸುರು ನಿಂತ ಮೇಲೆ ನಮ್ಮ ಹೆಸರು ಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ಯಾರ್ಯಾರು ನಾವು ಒಟ್ಟಿಗಿಸಿಗೆ ಏನೇ ಮಾತಾಡಲಿ ಅದು ನನಗೆ ಭಾಳ ಗರ್ವನೋದು ಹೆಮ್ಮೆನೋದ. ಈ ಮಾಲಿಕೆ ಕೂತಾರೆ ಇವತ್ತು ಸಾಹೇಬು ನಾಳೆ ಸಾಹೇಬು ಭಗವಂತಂದು ಯಾವಾಗ ಆಸೆ ಆ ಕಡೆ ಬರ್ತದೆ ಹೋಗ್ತದೆ. ಯಾಕೆ ಭಾಳ ಮಂದಿ ಏನಪ್ಪ ಮಾಲಿಕೆ ಕೂತಾರೆ ಹಿಂಗೆ ದುಂಡಗಾಗಿದ್ರು ಈಗ ಭಾಳ ಸ್ವರ್ಗ ಹೇಳತ್ತ ಮತ್ತೆ ಹೆಂಗಾಗಲತ್ತ ಅಂತ ಕೆಲವರು ಅಂತಾರೆ. ಕೆಲವರು ಅಂತಾರ ಏನೋ ಒಂದು ರೋಗ ಕಾಣ್ತದ ಭಾಳ ಒಳಗೆ ಹೋಗತ್ತಂತ ಹಿಂದಿನ ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ ಸಾವು ನಮ್ಮ ಕೈಗಿಲ್ಲ ಪೂಜೆ ಹೇಳ್ತಾರೆ ಭಾಷಣ ಅದೆಲ್ಲ ಪರಮಾತ್ಮ. ಯಾಕೆ ಅವರು ಸಾಕಷ್ಟು ಸಂಪಾದನೆ ಮಾಡಿದ್ರು ಅವರ ಒಂದು ಲ್ಯಾಂಡ್ ಆರ್ಮಿಯಲ್ಲಿ ಸೇವೆಯಲ್ಲಿದ್ದಾಗ ಅನೇಕ ಮುಖಂಡರು ಸಪೋರ್ಟ್ ತಗೊಂಡು ಅವ್ರು ಬೆಳೆದ್ರು ಕೂಡ ಆ ದುಡ್ಡು ಪರೋಪಕಾರಿ ಕೆಲಸ ಮಾಡಿದ್ದಾರೆ ಅವರು. ಇಲ್ಲಾಂದ್ರೆ ಅವರು ಸ್ವಾರ್ಥ ಏನಾದ್ರು ಇದ್ರೆ ಅವರು ಕೂಡ ಏನೋ ಬೇರೆ ಬೇರೆ ಒಂದು ರೀತಿ ಬಿಸ್ನೆಸ್ ಮಾಡಿ ಅವ್ರು ಇನ್ನೂ ಮ್ಯಾಗ ಹೋಗ್ಬೋದು. ಎಲ್ಲ ಕಡೆಗೆ ಸಮಾಜ ಕೆಲಸಗಳು ಬಂದಾಗ ಖರ್ಚು ಮಾಡ್ತಾರೆ. ಮತ್ತೆ ನಾನು ಈ ಒಂದು ಭಾಗದ ಶಾಸಕನಾದಾಗ ಡ್ಯಾಮ್ ಮಾಡ್ತಾ ಇದ್ದೀನಿ ನಾನು. ಆ ಡ್ಯಾಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಮೀನ್ ರೊಕ್ಕ ಎಷ್ಟಿತ್ತು 5,000 ರೂಪಾಯಿ ಎಕರೆ 10,000 ರೂಪಾಯಿ ಎಕರೆ ಲಾಸ್ಟ್ ಅದು. ಆ ಸಂದರ್ಭದಲ್ಲಿ ಮೈಕ್ ಮುಖಾಂತರ ಹೇಳಿದೆ ಯಾರು 1 ಇಂಚು ಕೂಡ ಹೊಲ ಮಾರಬೇಡ್ರಿ ಇದು ಡ್ಯಾಮ್ ಆಗ್ತಾ ಇದೆ ಮುಂದೆ ನೀರಾವರಿ ಆಗ್ತದ ಈಗ ಅದ್ರ ಬೆಲೆ ನಿಮಗೆ ಮುಂದೆ ಗೊತ್ತಾಗ್ತಾರಂತ ಭಾಷಣ ನಾನು ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಈ ರೀತಿ ಮಾತಾಡಿದಂಥ ದೊಡ್ಡ ರಾಜಕಾರಣ ಇದ್ರೆ ಅದು ಮಾಲಿಕೆ ಗೊತ್ತಿಲ್ಲ.